ಸೊ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಫಸ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದು ಏನು ಅಂತ ಅಂದರೆ ವಿಡಿಯೋ ಎಡಿಟಿಂಗ್ನ ಹೇಗೆ ವಿಡಿಯೋ ಎಡಿಟ್ ಮಾಡಬೇಕು, ಹೇಗೆ ಕಲರ್ ಗ್ರೇಡ್ ಮಾಡಬೇಕು, ಆ ವಿಡಿಯೋನ ಹೇಗೆ ಆ ವಿಡಿಯೋನ ನೀವು ಪರ್ಫೆಕ್ಟಾಗಿ ಎಲ್ಲರಿಗೂ ಅಟ್ರಾಕ್ಟ್ ಆಗೋ ಹಾಗೆ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ಮೇನ್ಲಿ ಫಸ್ಟ್ಲಿ ನಿಮಗೆ ಬೇಕಿರೋದು ಕ್ಯಾಪ್ ಕಟ್. ನಿಮ್ಮ ಹತ್ರ ಕ್ಯಾಪ್ ಕಟ್ ಇಲ್ಲ ಅಂತಲೇ ನಾನು ಲಿಂಕ್ ಕಳಿಸ್ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ಔಟ್ ಮಾಡಿ. ಸೊ ಓಪನ್ ಮಾಡಿದ ತಕ್ಷಣ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಏನು ಎಡಿಟ್ ಮಾಡೋಕೆ ಹೋಗ್ತಾ ಇದ್ದೀರಾ ಆ ಎಲಿಮೆಂಟ್ನ ನೀವು ಚೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫೋಟೋನ ಎಡಿಟ್ ಮಾಡ್ತಾ ಇದ್ದೀನಿ, ಸೊ ನಾನು ಫೋಟೋನ ಚೂಸ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾವು ಮೇಯ್ನ್ಲಿ ಫಸ್ಟ್ಲಿ ಥಿಂಕ್ ಮಾಡಬೇಕಾಗಿರೋದು ಏನು ಅಂತಂದರೆ ನಾವು ಏನು ಎಡಿಟ್ನ ಮಾಡ್ತಾ ಇದ್ದೀವಿ ಅಂತ. ಸೊ ನಾನು ಎಡಿಟ್ ಮಾಡ್ತಿರೋದು ಲಿರಿಕ್ಸ್ ವಿಡಿಯೋನ. ಸೊ ನಾನು ಮೇಯ್ನ್ಲಿ ಫಸ್ಟ್ಲಿ ನಾವು ಲಿರಿಕ್ಸ್ನ ಆ್ಯಡ್ ಮಾಡ್ಕೋತೀನಿ. ಫಸ್ಟ್ ನಾನು ಕ್ಲಿಕ್ ಮಾಡ್ಕೊಂಡು ಓವರ್ಲೇ ಹೋಗ್ತೀನಿ ಆ್ಯಂಡ್ ಓವರ್ಲೇಯಿಂದ ನಾನು ಆ ಲಿರಿಕ್ಸ್ ವಿಡಿಯೋನ ಆ್ಯಡ್ ಮಾಡ್ಕೋತೀನಿ. ಈ ಲಿರಿಕ್ಸ್ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ ಈ ಲಿರಿಕ್ಸ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕ್ಕೊಟ್ಟಿರ್ತೀನಿ, ಹೋಗಿ ಅಲ್ಲಿ ಚೆಕ್ಔಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ವಿಡಿಯೋ ನೀವು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ಲಿ ನೀವು ಆ ಫೋಟೋನ ಪರ್ಫೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ವಿಡಿಯೋ ಎಲ್ಲಿ ತನಕ ಬರುತ್ತೆ, ನಿಮಗೆ ಎಲ್ಲಿ ತನಕ ಬೇಕು ಅಂತ ಮನಸ್ಸಿರುತ್ತೆ, ಸೊ ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಓವರ್ಲಿನ ಕ್ಲಿಕ್ ಮಾಡಿ. ಅದನ್ನು ಸ್ಪ್ಲೈಸಲ್ಲಿ ಹೋಗ್ಬಿಟ್ಟು ನೀವು ಒಂದು ಫಿಲ್ಟರ್ ಅಂತ ಅದರಲ್ಲಿ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇರೋದೆಲ್ಲ ಎರೇಸ್ ಆಗುತ್ತೆ ಆ್ಯಂಡ್ ಆ ಫೋಟೋ ಮೇಲೆ ನಿಮಗೆ ಒಂಥರ ಅದು ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ಲಿ ನೀವು ಫೋಟೋನ ಪರ್ಫೆಕ್ಟಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ್ಯಂಡ್ ಯಾವ ಸೈಜಲ್ಲಿ ಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಆ ಲಿರಿಕ್ಸ್ನ ಪರ್ಫೆಕ್ಟಾಗಿ ನಿಮಗೆ ಯಾವ ಪೊಸಿಷನಲ್ಲಿ ಬೇಕು ಅಂತ ಫಸ್ಟ್ ಥಿಂಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿ. ಬಿಕಾಸ್ ಇದೇ ನಿಮ್ಮ ವಿಡಿಯೋದ ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆ ಓವರ್ಲೇನ 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಬಿಕಾಸ್ ಅದರಲ್ಲಿ ಮೇನ್ ಪಾರ್ಟ್ ಅಂತಲೂ ಇದೆ, ಆಮೇಲೆ ಸೈಡ್ ಪಾರ್ಟ್ ಅಂತಲೂ ಕೂಡ ಇದೆ. ಇದು ಮೇನ್ ಪಾರ್ಟು, ಅದನ್ನು ನೀವು ಪರ್ಫೆಕ್ಟಾಗಿ ಅಡ್ಜಸ್ಟ್ ಮಾಡಲೇಬೇಕು. ಮೇಲ್ಗಡೆ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ಲುಕ್ಕಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ಪೇ ನಿಮ್ಮದು ಕಲರ್ ಗ್ರೇಡಿಂಗ್. ಸೊ ಅದನ್ನ ಮಾಡಬೇಕು ಅಂತಂದರೆ ಫಿಲ್ಟರ್ಗೆ ಹೋಗ್ಬಿಟ್ಟು ಫಸ್ಟ್ಲಿ HD ಪೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಯರ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಅಡ್ಜಸ್ಟ್ ಮಾಡಿ. ಹಾಗೆ ಬ್ಯಾಡ್ ಬನ್ನಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇವು 3 ಒಂದು ಕಾಂಬಿನೇಷನಲ್ ಆಗಿದ್ದರೆ ಪರ್ಫೆಕ್ಟಾಗಿ ನಿಮಗೆ ಒಂದು ಕಲರ್ ಗ್ರೇಡ್ ಸಿಗುತ್ತೆ. ನಿಮಗೆ ಪರ್ಫೆಕ್ಟಾಗಿ ಕಲರ್ ಗ್ರೇಡಿಂಗ್ ಬರಲ್ಲ ಅಂತ ಅಂದರೆ ಇದೇ ನಿಮಗೆ ಬೆಟರ್ ಆಪ್ಷನ್. ಸೊ ವಿಡಿಯೋದು ಪ್ರಿವ್ಯೂ ಆಗ್ತೀನಿ, ಚೆಕ್ಔಟ್ ಮಾಡಿ. ಸೊ ವಿಡಿಯೋ ಚೆನ್ನಾಗೇ ಬಂದಿದೆ. ವಿಡಿಯೋ ಕ್ಲಿಕ್ ಮಾಡಿಬಿಟ್ಟು ಲಾಸ್ಟ್ ಆ್ಯನಿಮೇಷನ್ಗೆ ಹೋಗ್ಬಿಟ್ಟು ಫೇಡ್ ಔಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆದಮೇಲೆ ಆ ಓವರ್ಲೇನ ಕ್ಲಿಕ್ ಮಾಡಿಕೊಂಡು ಲಾಸ್ಟ್ ಒನ್ನ ಸ್ವಲ್ಪ ಕೀ ಫ್ರೇಮ್ ಆ್ಯಡ್ ಮಾಡಿಕೊಂಡು ಬಿಗ್ ಮಾಡ್ಕೊಳ್ಳಿ. ಬಿಕಾಸ್ ಅದು ಪ್ಲೇನಾಗಿ ಕಾಣಿಸಿದ್ರೆ ನಿಮಗೂ ಇಷ್ಟ ಆಗಲ್ಲ ಆ್ಯಂಡ್ ವ್ಯೂವರ್ಸ್ ಕೂಡ ಅಷ್ಟು ಇಷ್ಟಪಡಲ್ಲ. ನೆಕ್ಸ್ಟ್ಲಿ ಫೇಡ್ ಔಟ್ ಅದಕ್ಕೂ ಕೂಡ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ಮೇಲೆ ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ಎಡ್ಜ್ ಗ್ಲೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಅದು ಸ್ವಲ್ಪ ಕಲರ್ ಗ್ರೇಡ್ನ ಆ್ಯಡ್ ಮಾಡುತ್ತೆ, ನಿಮಗೂ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಅದನ್ನು ಸ್ವಲ್ಪ ನಿಮಗೆ ತಕ್ಕನಾಗಿ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಫುಲ್ ವೀಡಿಯೋಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ಮಾಸ್ಕಿಂಗ್ನ ಆ್ಯಡ್ ಮಾಡಬೇಕು. ಬಿಕಾಸ್ ಇದರಲ್ಲಿ ನೀವು ಎಫೆಕ್ಟ್ಸ್ನ ಆ್ಯಡ್ ಮಾಡಿದ್ರೆ ಪರ್ಫೆಕ್ಟಾಗಿ ಅದು ಬರಲ್ಲ. ಸೊ ಮಾಸ್ಕಿಂಗ್ನ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ನೀವು ಮಿರರ್ ಅಂತ ನೋಡ್ಬೋದು. ಆ ಮಿರರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಪರ್ಫೆಕ್ಟಾಗಿ ನೀವು ಅದನ್ನ ಮಿಡ್ಗೆ ಇಟ್ಕೊಂಡು ಪರ್ಫೆಕ್ಟಾಗಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಆದಮೇಲೆ ಕರೆಕ್ಟಾಗಿ ಅದನ್ನು ಒಂದು ಆ್ಯಂಗಲಾಗಿ ನೀವು ಸೆಟ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ 0 ಡಿಗ್ರಿ ಆ್ಯಂಗಲಲ್ಲೇ ಇರಬೇಕದು. ಇಲ್ಲ ಅಂತಂದರೆ ಸೊಟ್ಟ ಬರುತ್ತೆ ನಿಮ್ಮ ವೀಡಿಯೋ, ಅದು ಚೆನ್ನಾಗಿ ಕಾಣಿಸಲ್ಲ. ಅದು ನಿಮ್ಮ ಕೈಲಿ ಸೆಟ್ ಆಗ್ತಾ ಇಲ್ಲ ಅಂತ ಅಂದಾಗ ನಿಮಗೆ ಒಂದು ಟ್ರಾನ್ಸ್ಫಾರ್ಮ್ ಅಂತ ಸಿಗುತ್ತೆ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಒಂದು ಪೊಸಿಷನ್ ಅಂತ ಸಿಗುತ್ತೆ. ಆ ಪೊಸಿಷನ್ ಒಂದು ರೊಟೇಷನ್ ಅಂತ ಇರುತ್ತೆ. ರೊಟೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 0 ಡಿಗ್ರಿಗೆ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಪರ್ಫೆಕ್ಟಾಗಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಆದಮೇಲೆ ನೆಕ್ಸ್ಟ್ ಕೀ ಫ್ರೇಮ್ನ ವಿತಿನ್ 1 ಸೆಕೆಂಡಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಾದ್ಮೇಲೆ ಆ ಕೀ ಫ್ರೇಮಿಂದ ನೀವು ಅದನ್ನು ಓಪನ್ ಮಾಡಿ. ಆವಾಗ ನಿಮಗೊಂದು ಆ್ಯನಿಮೇಷನ್ ಕೂಡ ಕಾಣಿಸುತ್ತೆ. ಓಪನ್ ಮಾಡಬೇಕಾದ್ರೂ ಕೂಡ ನೀವು ಒಂದು ಸ್ವಲ್ಪ ಪೊಸಿಷನ್ನ ಪರ್ಫೆಕ್ಟಾಗಿ ಸೆಟ್ ಮಾಡಿಕೊಂಡು ರೊಟೇಟಲ್ಲಿ ಕೂಡ ಸ್ವಲ್ಪ ನೀವು ಸೆಟ್ ಮಾಡ್ಕೋಬೋದು. ಬಿಕಾಸ್ ಅಲ್ಲಿ ಕರೆಕ್ಟಾಗಿ ಆಗಲ್ಲ ನಿಮ್ಮ ಕೈಯಲ್ಲಿ. ಅದಾದಮೇಲೆ ಜಸ್ಟ್ ಅದನ್ನು ಓಪನ್ ಮಾಡಿ. ನೀವು ಓಪನ್ ಮಾಡೋದೇನು ಅದ್ರಲ್ಲಿ ಮ್ಯಾಟ್ರ್ ಆಗಲ್ಲ, ಬಟ್ ನೀವು ಲಾಸ್ಟ್ ಸೆಕೆಂಡಲ್ಲಿ ಅದನ್ನು ಹೆಂಗೆ ಇಡ್ತೀರಾ ಅಂತ ಮ್ಯಾಟ್ರ್ ಆಗುತ್ತೆ. ಸೊ ಪರ್ಫೆಕ್ಟಾಗಿ ಅದನ್ನು 0 ಡಿಗ್ರಿ ಇಟ್ಕೊಳ್ಳಿ. 0 ಡಿಗ್ರಿ ಅದು ಆದಮೇಲೆ ಜಸ್ಟ್ ಅದನ್ನು ರೈಟ್ ಕ್ಲಿಕ್ ಕೊಟ್ಬಿಟ್ಟು ಲೀವ್ ಮಾಡಿ. ಇದು ಮುಗಿದ ಮೇಲೆ ನೀವು ಅದಕ್ಕೆ ಗ್ರಾಫ್ನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೀ ಫ್ರೇಮ್ ಮಿಡ್ಡಲ್ಲಿ ಇಟ್ಕೊಂಡು ಗ್ರಾಫ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಗ್ರಾಫಲ್ಲಿ ನೀವು ಕ್ವಾಡಿನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅದರಲ್ಲಿ ಅಡ್ಜಸ್ಟ್ ಅಂತ ಇರುತ್ತೆ. ಆ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 2 ಬೀಟ್ಸ್ನ ನೀವು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿದ್ಮೇಲೆ ಅದನ್ನು ನಿಮಗೆ ಹೇಗೆ ಬೇಕೋ ಅದನ್ನು ಪರ್ಫೆಕ್ಟಾಗಿ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಜಸ್ಟ್ ಅದರಲ್ಲಿ ರೈಟ್ ಕ್ಲಿಕ್ನ ಕೊಟ್ಟು ಲೀವ್ ಮಾಡಬೇಕು.
ಅದಾದಮೇಲೆ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಒಂದ್ಸತಿ ನಿಮಗೆ ಪರ್ಫೆಕ್ಟಾಗಿ ಬಂದಿದೆ ಇಲ್ವೋ ಅಂತ. ಆಗಿಲ್ಲ ಅಂತ ನೆಕ್ಸ್ಟ್ ಇನ್ನೊಂದ್ಸತಿ ನೀವು ಸರಿ ಮಾಡ್ಕೋಬೋದು. ಇದೆಲ್ಲ ಮುಗಿದ ಮೇಲೆ ನೀವು ಇದರಲ್ಲಿ ಏನಾದರೂ ಸ್ವಲ್ಪ ಆ್ಯಡ್ ಮಾಡಬೇಕು ಅಂತ ಮನಸ್ಸಿದ್ರೆ ಇದರಲ್ಲಿ ಲೀಕ್ ಒನ್ ಅಂತ ಇರುತ್ತೆ ಎಫೆಕ್ಟ್ಸಲ್ಲಿ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಅಟ್ಮಾಸ್ಫಿಯರ್ನ ಕಮ್ಮಿ ಮಾಡ್ಕೊಳ್ಳಿ ಆ್ಯಂಡ್ ಫುಲ್ ವೀಡಿಯೋನ ಡ್ರ್ಯಾಗ್ ಮಾಡ್ಕೊಳ್ಳಿ. ಅದೊಂಥರ ನಿಮಗೆ ಪರ್ಫೆಕ್ಟಾಗಿ ಒಂದು ಫೀಲ್ ಕೊಡುತ್ತೆ ವೀಡಿಯೋಗೆ ಆ್ಯಂಡ್ ವೀಡಿಯೋನ ವ್ಯೂವರ್ಸ್ ಕೂಡ ಜಾಸ್ತಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಹೇಗೆ ಆ್ಯಡ್ ಮಾಡಿದ್ದೀನಿ ಅಂತ. ಸೊ ಆ ಫೀಲ್ ನಿಮಗೆ ಅದು ಸಿಗುತ್ತೆ. ಸೊ ನಿಮ್ಮ ಮೇನ್ ಸ್ಟೆಪ್ ಇವಾಗ ಸ್ಟಾರ್ಟ್ ಆಗುತ್ತೆ. ಅದೇನು ಅಂತಂದರೆ ಹೇಗೆ ಎಕ್ಸ್ಪೋರ್ಟ್ ಮಾಡೋದು. ನಾನು ಪ್ರಿಫರ್ ಮಾಡೋದು 1080p ಆ್ಯಂಡ್ 50 FPS ಬಿಕಾಸ್ ಅದೊಂದು ಸ್ಮೂತರ್ ಪ್ಲೇಬ್ಯಾಕ್ ಕೂಡ ಕೊಡುತ್ತೆ ಆ್ಯಂಡ್ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಕೂಡ ಕೊಡುತ್ತೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಿರಲಿ, ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡೋದಿರಲಿ, ಇಲ್ಲ ಸ್ಟೋರಿ ಆ್ಯಡ್ ಮಾಡ್ತೀರಾ ಅಂತ ಅಂದರೆ ಬೆಟರ್ ಆಪ್ಷನ್. ಇಷ್ಟು ಆ್ಯಡ್ ಮಾಡಿದ್ಮೇಲೆ ಜಸ್ಟ್ ಎಕ್ಸ್ಪೋರ್ಟ್ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ.